ಮೊದಲೇ ಹಳಸಿ ಹಳ್ಳ ಹಿಡಿದಿದ್ದ ಪಾಕ್ ಮತ್ತು ಭಾರತದ ಸಂಬಂಧ ಪಹಲ್ಗಾಮ್ ದಾಳಿಯ ನಂತರ ಕಂಪ್ಲೀಟ್ ಆಗಿ ಬೀದಿಗೆ ಬಿದ್ದಿದೆ. ರಾಜತಾಂತ್ರಿಕ ಸಂಬಂಧದ ಜೊತೆ ಕ್ರೀಡಾ ಸಂಬಂಧ ಕೂಡ ಸಂಪೂರ್ಣವಾಗಿ ಮಕಡೆ ಮಲಗಿದೆ. ಅದರಲ್ಲೂ ವಿಶ್ವ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಟೂರ್ನಿಯಲ್ಲಿ ಭಾರತ ತಂಡ ಪಾಕಿಸ್ತಾನದ ವಿರುದ್ಧ ಆಡೋದಿಲ್ಲ ಅಂತ ಹೇಳಿದ್ದು ಪಾಕ್ಗೆ ಕಪಾಳ ಮೋಕ್ಷ ಮಾಡಿದಂತಾಗಿದೆ. ಇದು ಪಾಕ್ಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಅಂದರೆ WCLನಿಂದಲೇ ಪಾಕ್ ಹಿಂದೆ ಸರಿದಿದೆ. ಈ ಜನ್ಮದಲ್ಲಿ ನಾವು ಇನ್ನು ಮುಂದೆ ವಿಶ್ವ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಟೂರ್ನಿ ಆಡಲ್ಲ ಅಂತ ಪಾಕ್ ಹೇಳಿದೆ. ಹಾಗಿದ್ರೆ ನಮ್ಮ ಪರಮಶತ್ರು ಉರ್ಕೊಂಡು WCL ಟೂರ್ನಿಯಿಂದ ಹಿಂದೆ ಸರಿದಿದ್ದು ಯಾಕೆ ಅನ್ನೋ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಭಾರತ ಚಾಂಪಿಯನ್ಸ್ ಪಾಕಿಸ್ತಾನ ಚಾಂಪಿಯನ್ಸ್ ಜೊತೆ ಆಡಲ್ಲ ಅಂದಿದ್ದಕ್ಕೆ ಪಾಕಿಸ್ತಾನ ಎಷ್ಟು ಉರ್ಕೊಂಡಿದೆ ಅಂದರೆ ಇನ್ನು ನಾವು ಲೈಫ್ನಲ್ಲಿ WCL ಆಡಲ್ಲ ಅಂತ ಹೇಳ್ತಾ ಇದೆ. ಟೂರ್ನಿಯ ಆಯೋಜಕರ ತಾರತಮ್ಯವೇ ಈ ನಿರ್ಧಾರಕ್ಕೆ ಕಾರಣ ಎಂದು ಪಾಕಿಸ್ತಾನ ತಿಳಿಸಿದೆ. WCL ಟೂರ್ನಿಯಿಂದ ಹಿಂದೆ ಸರಿದ ಪಾಕಿಸ್ತಾನ ಇನ್ಮುಂದೆ WCL ಆಡಲ್ಲ ಅಂತ ತೀರ್ಮಾನಕ್ಕೆ ಬಂದಿದೆ. ಈ ಬಗ್ಗೆ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿರುವ PCB WCL ಆಡಳಿತ ಮಂಡಳಿಯ ನಡೆ ಸಮರ್ಪಕವಾಗಿಲ್ಲ. ಅವರು ಪಕ್ಷಪಾತ ಮತ್ತು ತಾರತಮ್ಯ ಧೋರಣೆಯನ್ನು ಅನುಸರಿಸಿದ್ದಾರೆ. ಕ್ರೀಡೆಯ ಮೂಲ ತತ್ವಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿರುವುದರಿಂದ ನಾವು ಈ ಟೂರ್ನಿಯಲ್ಲಿ ಇನ್ನು ಮುಂದೆ ಭಾಗವಹಿಸದಿರಲು ನಿರ್ಧರಿಸಿದ್ದೇವೆ ಎಂದು ಸ್ಪಷ್ಟನೆಯನ್ನ ನೀಡಿದೆ. ಅಷ್ಟೇ ಅಲ್ಲ, ಕ್ರೀಡೆಯ ಮೂಲಕ ಶಾಂತಿ ಎಂಬ ಸಂದೇಶವನ್ನ ಟೂರ್ನಿಯ ಆಯೋಜಕರು ಕೇವಲ ಬಾಯಿ ಮಾತಿಗೆ ಹೇಳಿದ್ದು ವ್ಯಾಪಾರದ ಉದ್ದೇಶದಿಂದ ರಾಜಕೀಯವನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಒಂದು ಗಂಭೀರ ಆರೋಪವನ್ನ ಮಾಡಿದೆ. ಪಾಕ್ ಸಿಟ್ಟಾಗಿದ್ದು ಯಾಕೆ? ಇನ್ನು ಪಾಕ್ ಟೂರ್ನಿಯಿಂದ ಹಿಂದೆ ಸರಿಯೋಕೆ ಕಾರಣ ಭಾರತಕ್ಕೆ ಅಂಕ ಕೊಟ್ಟಿತ್ತು. ಇಂಗ್ಲೆಂಡ್ನಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಟೂರ್ನಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡ ಲೀಗ್ ಹಂತದಲ್ಲಿ ಆಡಬೇಕಾಗಿತ್ತು. ಆದರೆ ಕಾಶ್ಮೀರದ ಪಹಲ್ಗಾಮ್ ಉಗ್ರ ದಾಳಿಯ ಹಿನ್ನೆಲೆಯಲ್ಲಿ ಭಾರತ ತಂಡದ ಶಿಖರ್ ಧವನ್ ಅವರು ಮೊದಲಿಗೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಜೊತೆ ಆಡೋದಿಲ್ಲ ಅಂತ ಹೇಳಿ ಅವರು ಘೋಷಿಸಿದ್ರು. ಆ ನಂತರ ಭಾರತದ ಎಲ್ಲ ಆಟಗಾರರು ಇದೇ ನಿರ್ಧಾರಕ್ಕೆ ಬಂದಿದ್ರು. ಹೀಗಾಗಿ ಮುಂದಾಗಬಲ್ಲ ಮುಜುಗರ ತಪ್ಪಿಸಲು ಟೂರ್ನಿಯ ಆಯೋಜಕರು ಪಂದ್ಯವನ್ನು ರದ್ದುಗೊಳಿಸಿ ಇತ್ತ ಎರಡೂ ತಂಡಗಳಿಗೂ ಸಮಾನವಾಗಿ ಅಂಕವನ್ನ ಹಂಚಿದ್ರು. ಇದು ಪಾಕಿಸ್ತಾನದ ವಿರೋಧಕ್ಕೆ ಕಾರಣವಾಗಿತ್ತು. ಬಳಿಕ ಸೆಮಿಫೈನಲ್ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಪರಸ್ಪರ ಸೆಣಸಾಡಬೇಕಾಗಿತ್ತು. ಆದರೆ ಅಲ್ಲೂ ಕೂಡ ಭಾರತ ಆಡಲ್ಲ ಅಂತ ತಿಳಿಸಿದ ಕಾರಣ ಟೂರ್ನಿಯ ಆಯೋಜಕರು ಪಂದ್ಯವನ್ನ ರದ್ದುಗೊಳಿಸಿ ಪಾಕಿಸ್ತಾನ ತಂಡಕ್ಕೆ ಫೈನಲ್ಗೆ ಪ್ರವೇಶವನ್ನ ನೀಡಿದ್ರು. ಅಲ್ಲಿಗೆ ಭಾರತ ತಂಡ ಟೂರ್ನಿಯಿಂದ ಹೊರಬಿತ್ತು. ಭಾನುವಾರ ನಡೆದ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನ ದಕ್ಷಿಣ ಆಫ್ರಿಕಾ ವಿರುದ್ಧ ಸೋಲ್ತು. ಫೈನಲ್ಗೆ ಹೋಗಿ ಸೋತ ಪಾಕಿಸ್ತಾನ ಮುಜುಗರ ತಪ್ಪಿಸಿಕೊಳ್ಳೋಕೆ ಈಗ ಇನ್ನು ಮುಂದೆ ನಾವು ಲೆಜೆಂಡ್ಸ್ ಟೂರ್ನಿಯಲ್ಲಿ ಆಡಲ್ಲ ಎನ್ನುತ್ತಿದ್ದಾರೆ. ಆಯೋಜಕರು ಭಾರತವನ್ನು ಬೆಂಬಲಿಸ್ತಾ ಇದ್ದಾರೆ ಎಂದು PCB ಒಂದು ಆರೋಪವನ್ನು ಮಾಡಿದೆ. ಭಾರತ ಹಿಂದೆ ಸರಿದಿದ್ದರಿಂದ ಪಾಕ್ಗೆ ನಷ್ಟ ಏನೂ ಆಗಿಲ್ಲ, ಲಾಭವೇ ಆಗಿದೆ. ಫೈನಲ್ ತನಕ ಕೂಡ ಹೋಗಿದೆ. ಆದರೆ ಫೈನಲ್ನಲ್ಲಿ ಸೋತ ಶತ್ರು ದೇಶ ಇನ್ನು ನಾವು WCL ಆಡಲ್ಲ ಅಂತ ಹೇಳಿದೆ. ಇದು ICC ಮಾನ್ಯತೆ ಇರುವ ಟೂರ್ನಿ ಅಲ್ಲ. ಇದರಲ್ಲಿ ಭಾಗವಹಿಸಿದ ಭಾರತ ತಂಡ BCCI ಸ್ಪರ್ಧೆಯಲ್ಲಿ ಆಯ್ಕೆಗೊಂಡಿದ್ದಲ್ಲ. ಇದೊಂದು ಖಾಸಗಿ ಟೂರ್ನಿ. ಅದರಲ್ಲೂ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ತನಗಾಗಿರುವ ಮುಖಭಂಗದಿಂದ ಪಾರಾಗಲು ಈ ನಿರ್ಧಾರಕ್ಕೆ ಬಂದಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.